ಅವ್ರು ನಮ್ಮ ಮನೆಗೆ ಬಂದಾಗ ಅವರು ಪಾಯ್ಸನ್ ಎತ್ಕೊಂಡು ಬರ್ತಾರೆ. ನಮ್ಮ ಅಜ್ಜ ಕುಡಿತಾ ಇರಲಿಲ್ವಾ, ನಮ್ಮ ಅಜ್ಜ ಅದು ಮಾಡ್ತಾ ಇರಲಿಲ್ಲ, ಅವರಷ್ಟು ವರ್ಷ ಬದುಕಿಲ್ವಾ ಅಂತ. ಸರ್, ಈಗ ತುಂಬ ಜನರದ್ದು ಸಾವಾಗ್ತಾ ಇದೆ ಸರ್, ಎಲ್ಲ ಚಿಕ್ಕ ಚಿಕ್ಕ ಏಜ್ಗಳಲ್ಲಿ. ಸೊ ಅದಕ್ಕೆಲ್ಲ ಕಾರಣ ಏನು ಅಂತ ಹೇಳ್ಬೋದಾ ಸರ್? ವೆರಿ ಸಿಂಪಲ್. ನಾವು ಚಿಕ್ಕವರಾಗಿದ್ದಾಗ ಫುಡ್ಡಿಗೊಂದು ಬೆಲೆ ಇತ್ತು, ಫುಡ್ಡನ್ನು ಪ್ರಿಪೇರ್ ಮಾಡೋ ಒಂದು ರೀತಿ ಇತ್ತು. ಅದನ್ನ ತಿನ್ನುವಾಗಲೂ ನಮಗೊಂದು ಫೀಲ್ ಆಗ್ತಾಯಿತ್ತು, ವಾಟ್ ಅ ನೈಸ್ ಫುಡ್ ಅಂತ ಹೊಟ್ಟೆ ತುಂಬ ತಿಂತಾಯಿದ್ವಿ. ಇವಾಗ ಎಲ್ಲಿ ನೋಡಿದ್ರು ಪಾಯ್ಸನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಐ ಆಮ್ ಅಬ್ಸರ್ವಿಂಗ್. ಈಗ ನಮ್ಮ ರೇಡಿಯೋದಲ್ಲೂ ಕಾರ್ಯಕ್ರಮಗಳು ಬರುತ್ತೆ, ಅದರಲ್ಲಿ ಅರ್ಲಿ ಏಜಲ್ಲಿ ಅವ್ರು ಸತ್ತೋದ್ರು, ಇವ್ರು ಸತ್ತೋದ್ರು, ಇನ್ನೊಬ್ರದ್ದು ಫೋಟೋ ಅಪ್ಡೇಟ್ ಆಗಿರುತ್ತೆ, ಕ್ಯಾನ್ಸರಿಂದ ಸತ್ತೋಗಿದ್ದು, ಹಾರ್ಟ್ ಅಟ್ಯಾಕಿಂದ ಅಂತ. ಮೇನ್ ರೀಸನ್ ಅಂತ ಹೇಳಿದ್ರೆ ಇದೆ ಫುಡ್. ಮಾರಲ್ ಆಫ್ ದ ಸ್ಟೋರಿ ಏನು ಅಂತ ಹೇಳಿದ್ರೆ, ಯಾವ ಥರ ಸಿಸ್ಟಮ್ ಬಿಲ್ಡ್ ಆಗಿದೆ ಅಂತ ಹೇಳಿದ್ರೆ, ನಾನು ನನ್ನ ನೆಂಟ್ರ ಮನೆಗೆ ಹೋಗುವಾಗ ಪಾಯ್ಸನ್ ಎತ್ಕೊಂಡು ಹೋಗ್ತೀನಿ. ಅಂದರೆ ಮಲ್ಟಿಪಲ್ ಸ್ವೀಟ್ಸು, ಬ್ರೆಡ್ಡು, ಅದು ಇದು, ಕೇಕು, ಬೇಡದಿರೋದೆಲ್ಲ ಎತ್ಕೊಂಡು ಹೋಗ್ತೀನಿ. ಅವ್ರು ನಮ್ಮ ಮನೆಗೆ ಬಂದಾಗ ಅವರು ಪಾಯ್ಸನ್ ಎತ್ಕೊಂಡು ಬರ್ತಾರೆ, ಕೇಕು, ಬ್ರೆಡ್ಡು, ಅದು ಇದು. ಆಮೇಲೆ ಪಾರ್ಟಿ ಮಾಡುವಾಗ ಅಷ್ಟೇ, ಫುಲ್ ಪಾಯ್ಸನ್ ಪಾರ್ಟಿ. ಸೊ ನಾನು ನಿನಗೆ ಪಾಯ್ಸನ್ ಮಾಡು, ನೀನು ನನಗೆ ಪಾಯ್ಸನ್ ಮಾಡು, ನೀನು ನನ್ನ ಮಗನಿಗೆ ಪಾಯ್ಸನ್ ಕೊಡು, ಅವ್ರು ನನ್ನ ಮಗನಿಗೆ ಪಾಯ್ಸನ್ ಕೊಡಲಿ. ಬಟ್ ಇದು ಕೆಲವರಿಗೆ ಹರ್ಟ್ ಆಗ್ಬೋದು, ಬಟ್ ದಟ್ ಈಸ್ ದ ರಿಯಾಲಿಟಿ. ಆಕ್ಸೆಪ್ಟ್ ಮಾಡಿ. ಐದರ್ ಎರಡು ಆಪ್ಷನ್ ಇದೆ. ಯು ಕ್ಯಾನ್ ವರಿ ಟುಡೇ ಆ್ಯಂಡ್ ಫೀಲ್ ನಾರ್ಮಲ್ ಇನ್ ದ ಫ್ಯೂಚರ್, ಆರ್ ಎಲ್ಸ್ ವರಿ ಇನ್ ದ ಫ್ಯೂಚರ್. ಎರಡರಲ್ಲಿ ಯಾವುದೋ ಆಪ್ಷನ್ ಅದು ಅವ್ರಿಗೆ ಬಿಟ್ಟಿದ್ದು. ಸೊ ನಿಮ್ಮ ಕ್ವಶನಿಗೆ ಆನ್ಸರ್, ಇಟ್ ಈಸ್ ಆಲ್ ಅಬೌಟ್ ದ ಫುಡ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಆ್ಯನ್ಸೆಸ್ಟರ್ಸ್ನ ಸ್ವಲ್ಪ ಫಾಲೋ ಮಾಡೋದಲ್ಲ. ಕೆಲವರು ಡೈಲಾಗ್ ಹೊಡಿತಾರೆ. ಏನು ಗೊತ್ತಾ ಡೈಲಾಗು? ನಾನು ಜನರಲಾಗಿ ಮಾತಾಡಬೇಕಾದ್ರೆ, ನಮ್ಮ ಅಜ್ಜ ಕುಡಿತಾ ಇರಲಿಲ್ವಾ, ನಮ್ಮ ಅಜ್ಜ ಅದು ಮಾಡ್ತಾ ಇರಲಿಲ್ಲ, ಅವರಷ್ಟು ವರ್ಷ ಬದುಕಿಲ್ವಾ ಅಂತ. ಅವ್ರ ಅಜ್ಜ, ನಮ್ಮ ಅಜ್ಜ ಎಲ್ಲ ಲೀಡ್ ಮಾಡಿದ ಲೈಫ್ ನಾವು 1% ಲೀಡ್ ಮಾಡ್ತಾ ಇಲ್ಲ. ತಿನ್ನೋದು ಮಾತ್ರ ಅವ್ರ ಥರ ತಿನ್ನಬೇಕು ಅಂತ. ಸೊ ಇಟ್ಸ್ ಅ ರಿಫ್ಲೆಕ್ಷನ್ ಮೆಸೇಜು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಅವರ್ ರೂಟ್ಸ್. ಕೆಲವರಿಗೆ ಇದು ಎಲ್ಲೆಲ್ಲೋ ನೋವಾಗುತ್ತೆ, ಹರ್ಟ್ ಆಗುತ್ತೆ. ಇಟ್ ಈಸ್ ಇಂಪಾರ್ಟೆಂಟ್. ಇರೋದಾಗೆ ಹೇಳೋದು ನನ್ನ ಒಂದು ಕೆಲವು ವಿಷಯ ಇಂಪಾರ್ಟೆಂಟು. ಸೊ ನೇಚರ್ ಪ್ರಣರ್ ಕ್ಲಬ್ಗೆ ಬಂದವ್ರಿಗೂ ನಾನು ಇದು ಟೀಚ್ ಮಾಡ್ತೀನಿ ಅಬೌಟ್ ಫುಡ್ಡು, ಹ್ಯಾಬಿಟ್ಸು. ಸೊ ಆಲ್ ದ್ಯಾಟ್ ವಿಲ್ ಹ್ಯಾವ್ ಅ ವೆರಿ ಬಿಗ್ ಇಂಪ್ಯಾಕ್ಟ್ ಇನ್ ಅವರ್ ಲೈಫ್. ಸೊ ಯಾ, ದಟ್ ಈಸ್ ದ ಆನ್ಸರ್. ಸೊ ಯುವರ್ ಗುಡ್ ಹೆಲ್ತ್ ಸ್ಟಾರ್ಟ್ಸ್ ಫ್ರಮ್ ಯುವರ್ ಕಿಚನ್.